ರಾಗಿ ರೊಟ್ಟಿಗೆ ಪನ್ನೀರ್ ಹಾಕಿ ಮಾಡಿದ್ರೆ ರುಚಿಯಾಗಿನೂ ಇರುತ್ತೆ, ಹೆಲ್ದಿ ಆಗಿನೂ ಇರುತ್ತೆ, ಪ್ರೋಟೀನ್ ಕೂಡ ಜಾಸ್ತಿ ಆಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗಿರ್ಬೋದು, ಲಂಚ್ ಬಾಕ್ಸ್ಗಿರ್ಬೋದು, ಡಿನ್ನರ್ಗಿರ್ಬೋದು ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ರುಚಿಯಾಗಿರುವಂಥ ಪನ್ನೀರ್ ರಾಗಿ ರೊಟ್ಟಿನ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಪನ್ನೀರ್ ರಾಗಿ ರೊಟ್ಟಿ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಪನ್ನೀರನ್ನು ತೊಗೊಂಡಿದ್ದೀನಿ. 200 ಗ್ರಾಮ್ದು ಪ್ಯಾಕೆಟ್ ಬರುತ್ತಲ್ವ, ಅದರಲ್ಲಿ ಅರ್ಧದಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ. ಫಸ್ಟಿಗೆ ಪನ್ನೀರನ್ನು ಗ್ರೇಟ್ ಮಾಡ್ಕೊಳ್ಬೇಕು. ಗ್ರೇಟ್ ಮಾಡಿಕೊಂಡ್ರೂ ಪರವಾಗಿಲ್ಲ, ಅಥವಾ ಮಿಕ್ಸಿನಲ್ಲಿ ರುಬ್ಬಿದ್ರೂ ಪರವಾಗಿಲ್ಲ. ಸೊ ನಾನು ಪನ್ನೀರನ್ನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರನ್ನು ಗ್ರೇಟ್ ಮಾಡ್ಕೊಂಡ ನಂತರ ಒಂದು ಬೌಲ್ಗೆ 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ರಾಗಿದು ಫ್ಲೋರ್ ಬರುತ್ತಲ್ವ, ಅದನ್ನು ಹಾಕ್ಕೊಳ್ಬೇಕು. 1 ಕಪ್ ಆಗುವಷ್ಟು ತೊಗೊಳ್ಳಿ. ಹಾಗೆಯೇ ಇದಕ್ಕೆ 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕು. ಅರ್ಧ ಇಂಚ್ ಆಗುವಷ್ಟು ಶುಂಠಿ ಮತ್ತು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಕೂಡ ಇದೇ ಥರ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. 1 ಸಣ್ಣ ಸೈಜ್ನ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ಕೊಳ್ಬೇಕು. ಕ್ಯಾರೆಟ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಕ್ಯಾರೆಟ್ ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಾಗತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿನ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಳ್ಬೇಕು. 1 ಮೀಡಿಯಮ್ ಸೈಜ್ನ ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ 1/4 ಚಮಚ ಆಗೋಷ್ಟು ಜೀರಿಗೆ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆಯೇ ನಾವು ತುರಿದಿಟ್ಕೊಂಡಿರುವಂಥ ಪನ್ನೀರನ್ನು ಹಾಕ್ಕೊಳ್ಬೇಕು. ಪೂರ್ತಿ ಪನ್ನೀರನ್ನು ಹಾಕ್ಕೊಳ್ಳಿ. ನಾವು ತುರಿದಿಟ್ಕೊಂಡಿರುವಂಥ ಪೂರ್ತಿ ಪನ್ನೀರನ್ನು ಹಾಕ್ಕೊಳ್ಳಿ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದ್ಸಲ ಡ್ರೈ ಆಗಿನೇ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಹದ ನೋಡಿಬಿಟ್ಟು ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು. ಒಂದೇ ಸಲಕ್ಕೆ ನೀರು ಹಾಕ್ಕೊಳ್ಬೇಡಿ, ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಳಿ. ನೋಡಿಬಿಟ್ಟು ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಸ್ವಲ್ಪನೇ ಹಾಕ್ಕೊಳ್ಬೇಕು. ಇದನ್ನ ಇವಾಗ ನಾರ್ಮಲ್ ಆಗಿ ನಾವು ಅಕ್ಕಿ ರೊಟ್ಟಿ ಎಲ್ಲ ಮಾಡುವಾಗ ಮಿಕ್ಸ್ ಮಾಡ್ಕೊಳ್ತೀವಲ್ವ, ಅದೇ ಥರ ಕಲಿಸ್ಕೊಳ್ಬೇಕು. ನೋಡಿ, ಇಷ್ಟು ದಪ್ಪ ಕಲಿಸ್ಕೊಳ್ಬೇಕು. ಇದನ್ನ ಇವಾಗ ಒಂದು 5 ನಿಮಿಷದವರೆಗೂ ಹಾಗೇನೆ ಬಿಟ್ಬಿಡೋಣ ಸೆಟ್ ಆಗೋದಕ್ಕೆ. 5 ನಿಮಿಷ ಆದ ನಂತರ ಒಂದು ಬಾಳೆಲೆ ತೊಗೊಂಡಿದ್ದೀನಿ ನಾನಿಲ್ಲಿ. ಬಾಳೆಲೆಗೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. 3-4 ಡ್ರಾಪ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ಬಾಳೆಲೆ ಆದರೂ ಪರವಾಗಿಲ್ಲ, ಬಟರ್ ಪೇಪರ್ ಆದರೂ ಪರವಾಗಿಲ್ಲ, ಬಾಳೆಲೆ ಇಲ್ಲ ಅಂದರೆ. ಇವಾಗ ಇದಕ್ಕೆ ಒಂದು ಬೌಲ್ ಸೈಜ್ನ ರಾಗಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ರೊಟ್ಟಿ ತಟ್ತೀವಲ್ವ, ಅದೇ ಥರ ತಟ್ಟಬೇಕು. ನಾರ್ಮಲಾಗಿ ಅಕ್ಕಿ ರೊಟ್ಟಿ ಎಲ್ಲ ಮಾಡುವಾಗ ತಟ್ತೀವಲ್ವ ಕೈಯಿಂದ, ಅದೇ ಥರ ತಟ್ಟಬೇಕು. ಆದಷ್ಟು ತೆಳುವಾಗಿ ತಟ್ಕೊಳ್ಳಿ. ನಮಗೆ ಮತ್ತೆ ತವಾಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಬರಬೇಕು ಈಸಿಯಾಗಿ, ಅಷ್ಟು ತೆಳುವಾಗಿ ತಟ್ಕೊಳ್ಳಿ. ರೊಟ್ಟಿ ತಟ್ಟಿ ಆಗಿದೆ. ಇವಾಗ ನಾನಿಲ್ಲಿ ತವಾನ ಕಾಯೋದಕ್ಕೆ ಇಟ್ಟಿದ್ದೀನಿ. ತವಾ ಒಂದ್ಸಲ ಪೂರ್ತಿಯಾಗಿ ಕಾದ ನಂತರ ನಾವು ರೊಟ್ಟಿ ತಟ್ಟಿ ಇಟ್ಕೊಂಡಿರುವಂಥ ಬಾಳೆ ಎಲೆನ ಈ ಥರ ತವಾ ಮೇಲೆ ಉಲ್ಟಾ ಹಾಕಬೇಕು. ಆವಾಗ ಈಸಿಯಾಗಿ ಬಾಳೆ ಎಲೆನ ತೆಗಿಯೋದಕ್ಕೆ ಬರುತ್ತೆ, ರೊಟ್ಟಿ ತವಾ ಮೇಲೆ ಅಂಟ್ಕೊಳ್ಳುತ್ತೆ. ಫಸ್ಟಿಗೆ ತವಾಗೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳೋದು ಬೇಡ. ರೊಟ್ಟಿನ ಹಾಕಿದ ನಂತರ ಮೇಲ್ಗಡೆಗೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಳಿ. ನಾನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿ 30 ಸೆಕೆಂಡ್ ಕಾಯಿಸ್ಕೊಂಡು ನಂತರ ತಿರುಗಿಸಿ ಹಾಕ್ಕೊಂಡು ಇನ್ನೊಂದು ಕಡೆ ಕಾಯಿಸ್ಕೊಳ್ಬೇಕು. 2 ಕಡೆಗೆ ಕಾಯಿಸ್ಕೊಂಡಿದ್ದೀನಿ. ಒಂದು 5 ನಿಮಿಷ ಆದ್ರೂ ಬೇಕಾಗ್ಬೋದು ಇದು ಪೂರ್ತಿಯಾಗಿ ಕಾಯೋದಕ್ಕೆ. ಕಂಟಿನ್ಯೂಸ್ ಆಗಿ ತಿರುಗಿಸಿ ಹಾಕ್ಕೊಂಡು 2 ಕಡೆಗೆ ಕಾಯಿಸ್ಕೊಳ್ಳಿ. ಇದು ಚೆನ್ನಾಗಿ ಕಾದಿದೆ, ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಕಾವಲಿಯಿಂದ. ರುಚಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಕಾಯಿ ಚಟ್ನಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ, ಅಥವಾ ಯಾವುದಾದ್ರೂ ತರಕಾರಿ ಪಲ್ಯ ಇದ್ರೂ ಕೂಡ ಚೆನ್ನಾಗಾಗುತ್ತೆ. ತುಂಬಾ ಹೆಲ್ದಿ ಆಗಿರುತ್ತೆ. ನಾವು ಪನ್ನೀರ್ ಹಾಕಿ ಮಾಡಿರೋದ್ರಿಂದ ಪ್ರೋಟೀನ್ ರಿಚ್ ಆಗಿರುತ್ತೆ. ಡಯೆಟ್ ಮಾಡೋರು ಈ ಥರ ರೆಸಿಪಿನ ಟ್ರೈ ಮಾಡ್ಬೋದು. ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಖಂಡಿತ ಇಷ್ಟ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ಇದನ್ನು. ರೆಸಿಪಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನನ್ನು ಫಾಲೋ ಮಾಡೋದನ್ನು ಮರಿಬೇಡಿ.